ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಲ್ಲವನ್ನ ನೋಡುವ ಕರ್ತನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 139 3ನೇ ವಚನ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನೋಡ್ರಿ, ನಮ್ಮ ಕರ್ತನು ನಮ್ಮನ್ನು ಎಲ್ಲ ಸಮಯಗಳಲ್ಲಿ ಆವರಿಸಿ ನಡೆಸುವಂಥ ದೇವರು. ನಾವು ಸತ್ಯವೇದದಲ್ಲಿ ಯೋನ ಎಂಬಂಥ ಭಕ್ತನ ಕುರಿತು ನೋಡುತ್ತೇವೆ. ಅವನು ದೇವರ ಮನುಷ್ಯನಾಗಿದ್ದನು, ಆದರೆ ದೇವರಿಗೆ ಅವಿಧೇಯನಾದ ನಿಮಿತ್ತವಾಗಿ ಅವನು ಸಮುದ್ರಕ್ಕೆ ಬಿಸಾಡಲ್ಪಟ್ಟನು. ಆಗ ಒಂದು ಮೀನಿನ ಹೊಟ್ಟೆ, ದೇವರೊಂದು ಮೀನಿಗೆ ಅಪ್ಪನೆ ಕೊಟ್ಟರು. ಅವನು ಮೀನಿನ ಹೊಟ್ಟೆಯಲ್ಲಿ 3 ದಿನ ಇರಬೇಕಾಯಿತು. ಆ ಕಷ್ಟ ಸಮಯದಲ್ಲಿ ಅವನು ದೇವರಿಗೆ ಮೊರೆ ಇಟ್ಟಾಗ ದೇವರು ಉತ್ತರ ಕೊಟ್ಟು ಮೀನಿಗೆ ಆದೇಶವನ್ನು ಕೊಟ್ಟರು. ಆ ಮೀನು ಯೋನನನ್ನು ಒಣ ನೆಲದಲ್ಲಿ ಕಾರಿಬಿಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ಅವನು ಮೀನಿನ ಹೊಟ್ಟೆಯೊಳಗಿದ್ದ, ಎಲ್ಲೆಲ್ಲೋ ಓಡಲಿಕ್ಕೆ ಪ್ರಯತ್ನ ಪಟ್ಟ. ದೇವರ ಕಣ್ಗಳು ಅವನನ್ನು ನೋಡುತ್ತಲೇ ಇದ್ದವು. ನೋಡ್ರಿ, ನಾವೆಲ್ಲೇ ಇದ್ದರೂ, ಯಾವ ಸಂದರ್ಭದಲ್ಲೇ ಇದ್ದರೂ ದೇವರು ನಮ್ಮನ್ನು ಯಾವಾಗಲೂ ನೋಡುತ್ತಾ ಇದ್ದಾರೆ. ಅನೇಕ ಬಾರಿ ಮನುಷ್ಯರು ನಮ್ಮನ್ನು ನಾಶ ಮಾಡಲು ಯತ್ನಿಸಬಹುದು, ಆದರೆ ಭಯಪಡಬೇಡಿ. ದುಷ್ಟ ಸಂಗತಿಗಳು ಹಾಗೂ ಒಳ್ಳೆಯ ಸಂಗತಿಗಳ ಮೇಲೆ ಕರ್ತನ ಕಣ್ಗಳು ಯಾವಾಗಲೂ ಕಾಯುತ್ತಾ ಇರುತ್ತದೆ. 2 ಕಾಲವೃತ್ತಾಂತ 16:9 ನೋಡ್ತೇವೆ. ಭೂಲೋಕದ ಎಲ್ಲ ಕಡೆಗಳಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ದೇವರು ತನ್ನ ಪ್ರತಾಪವನ್ನು ತೋರಿಸುವುದಕ್ಕಾಗಿ ಕಾಯುತ್ತಾ ಇದ್ದಾರಂತೆ. ಆದುದರಿಂದಲೇ ಹಾಗರಳು ತನ್ನ ಬಳಿಗೆ ಬಂದ ಕರ್ತನನ್ನು, ಸ್ತೋತ್ರ, ದೇವರು ಮಾತನಾಡುವುದನ್ನು ಕಂಡು ಹೇಳುತ್ತಾ ಇದ್ದಾಳೆ, ಎಲ್ಲವನ್ನ ನೋಡುವ ಕರ್ತನು ಎಲ್ರೋಹಿ ಎಂಬುದಾಗಿ ಕರೆದಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ದೇವರು, ನಮ್ಮನ್ನು ನೋಡುವ, ನಮ್ಮನ್ನು ಕಾಣುವ ಎಲ್ರೋಹಿ ದೇವರಾಗಿದ್ದಾರೆ. ಒಂದು ನಡೆದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಎಲ್ಲರಿಂದ ತ್ಯಜಿಸಲ್ಪಟ್ಟ ಒಬ್ಬ ಬಡ ಸ್ತ್ರೀ, ಆಕೆಗೆ ಯಾರೂ ಸಹಾಯ ಮಾಡುವವರಿರಲಿಲ್ಲ. ಆಕೆಯ ಕುಟುಂಬ ಸಾಲಗಳಲ್ಲಿ ಮುಳುಗಿತ್ತು. ಒಂದು ದಿನ ಸಾಲ ಕೊಟ್ಟವರು ಆಕೆಯ ಮನೆಯ ಹತ್ತಿರ ಬಂದು ಸಾಲ ಕೊಡುವವರೆಗೂ ನಾವು ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ. ಆ ಗಂಡ ಪಾಪ ಸಾಲಗಾರ ನೋಡಿ ಅಡಿಗೆ ಹೋಗಿಬಿಟ್ರು. ಇವ್ರಿಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವಳು, ದೇವರೇ, ನೀನು ನನ್ನನ್ನು ನೋಡುವ ಎಲ್ರೋಹಿ ಅಲ್ವಾ, ಅದ್ಭುತ ಮಾಡುವಂಥ ಎಲ್ರೋಹಿ ಅಲ್ವಾ, ನನ್ನನ್ನು ಕಾಣುವ, ನನ್ನನ್ನು ಕಂಡ ದೇವರು ನೀನಲ್ಲವ ಅಂಥೇಳಿ ಅಲ್ಲೇ ಮನಸ್ಸಿನಲ್ಲಿ ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದರು. ನಡೆದ ಅದ್ಭುತ ಏನಂತ ಹೇಳಿದ್ರೆ, ಸಾಲಗಾರರಿಗೆ ಏನಾಯಿತು ಗೊತ್ತಿಲ್ಲ. ಅವರೇ ಬಂದು, ಪರವಾಗಿಲ್ಲ, ನಿಮಗೆ ಯಾವಾಗ ಆಗುತ್ತೋ ಆವಾಗ ನೀವು ಸಾಲ ತೀರಿಸ್ರಿ ಅಂತ ಹೇಳಿ ಹೋಗ್ಬಿಟ್ರು. ನಂತರ ದಿನಗಳಲ್ಲಿ ಆ ಕುಟುಂಬವನ್ನು ದೇವರು ಬ್ಲೆಸ್ ಮಾಡಿದರು. ಎಲ್ಲ ಸಾಲಗಳಿಂದ ಒಂದು ವಿಮುಕ್ತಿಯನ್ನು ದೇವರು ಕೊಟ್ಟರು. ಆಗ ಆ ಸಹೋದರಿ ಹೇಳಿದ್ದು, ನನ್ನನ್ನು ನೋಡುವ, ನನ್ನನ್ನು ಕಾಣುವ ಎಲ್ರೋಹಿ ದೇವರೇ, ನನಗಾಗಿ ಮಾಡಿದ ಅದ್ಭುತಕ್ಕಾಗಿ ನಿಮಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಸಾಲದ ಅನುಭವಗಳಲ್ಲಿ ಹೋಗುತ್ತಾ ಇದ್ದೀರಾ, ಕಷ್ಟದ ಅನುಭವದಲ್ಲಿ ಹೋಗುತ್ತಿದ್ದೀರಾ, ಸಮಸ್ಯೆಗಳ ಮಧ್ಯದಲ್ಲಿ ಹೋಗುತ್ತಿದ್ದೀರಾ, ಹೋರಾಟಗಳ ಮಧ್ಯದಲ್ಲಿ ಹೋಗುತ್ತಾ ಇದ್ದೀರಾ. ಪಾಸ್ಟರ್, ವಿರೋಧಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ನಿಮ್ಮನ್ನು ಕಾಣುವ, ನಿಮಗಾಗಿ ಅದ್ಭುತ ಮಾಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಪ್ರೀತಿ ಉಳ್ಳ ದೇವಜನರೇ, ಮುಂದೆ ಏನಾಗ್ತದೆ, ಎಂಥ ಭಯಂಕರ ಪರಿಸ್ಥಿತಿ ಬಂದರೂ ಅಥವಾ ಎಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದರು, ಯಾವಾಗಲೂ ನೀವು ಮನಸ್ಸಲ್ಲಿ ಅಂದ್ಕೊಳ್ರಿ, ಯಾವಾಗಲೂ ಬಾಯಿ ತೆರೆದು ಹೇಳ್ರಿ, ದೇವರು ನನ್ನನ್ನು ನೋಡುತ್ತಾ ಇದ್ದಾನೆ, ದೇವರು ನನ್ನನ್ನು ಕಾಣುತ್ತಾ ಇದ್ದಾನೆ, ದೇವರು ನನಗೆ ಸಹಾಯ ಮಾಡುವರೆಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಆತನ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಂಡು ಆತನ ಅದ್ಭುತವಾದ ಹಸ್ತ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಹಾಗಾದರೆ ಆ ಎಲ್ರೋಹಿ ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನನ್ನನ್ನು ಕಾಣುವ ದೇವರೇ, ನನಗೆ ಸಹಾಯ ಮಾಡುವ ದೇವರೇ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಕೇಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ನೀನು ಎಲ್ಲವನ್ನು ನೋಡುವ ದೇವರು, ನಿಮಗೆ ಮರೆಯಾಗಿ ಒಂದು ಇಲ್ಲ ಸ್ವಾಮಿ. ದೇವರೇ, ನಿಮಗೆ ಮರೆ ಮಾಚುವುದಕ್ಕೂ ಆಗುವುದಿಲ್ಲ, ಏಕೆಂದರೆ ನೀನೆಲ್ಲವನ್ನು ನೋಡುತ್ತಾ ಇದೆಯಾ. ಕೆಲವು ಸಾರಿ ನಾವು ಕಷ್ಟಗಳ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರು ಸಹ ನಮ್ಮನ್ನು ನೋಡೋದಿಲ್ವಾ ಎಂಬುದಾಗಿ ಅಂದುಕೊಂಡ ಸಮಯಗಳು ಉಂಟು. ಆದರೆ ದೇವರೇ, ನೀವು ನಮ್ಮನ್ನು ಕಾಣ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅವರ ಹಾದು ಹೋಗುವ ಪರಿಸ್ಥಿತಿಗಳು ಒಂದು ವೇಳೆ ನನಗೆ ಗೊತ್ತಿರಲಿಕ್ಕಿಲ್ಲಪ್ಪ, ಆದರೆ ನೀನೆಲ್ಲವನ್ನು ಬಲ್ಲಂಥ ದೇವರು ಒಂದು ಅದ್ಭುತವನ್ನು ಮಾಡಿರಿ, ಬಿಡುಗಡೆಯನ್ನು ಕೊಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮನ್ನು ಕಾಣುವ ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು, ದೇವರೇ ನೀನೆಲ್ಲವನ್ನು ನೋಡ್ತಾ ಇದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಮುಂದುವರಿಯಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತ ಮಾಡ್ತಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.